ಎಲ್ಲರಿಗೂ ನಮಸ್ಕಾರ. ವಿಜಯ ವಿಶ್ವವಾಣಿಗೆ ಸ್ವಾಗತ. ಕೆಪಿಸಿಸಿ ಸ್ಥಾನಕ್ಕೆ ಡಿಕೆಶಿ ಬಿಗ್ ಫೈಟ್. ಹಠ ಹಿಡಿದ ಸಾಹುಕಾರನ ಕಥೆ ಏನು? ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಕಾಂಗ್ರೆಸ್ ಒಳಗೆ ಮತ್ತೆ ಬಿರುಕು ಮೂಡಿದೆ. ಈ ವಿಷಯಕ್ಕೆ ಹೊಸ ತಿರುವಾಗಿ ಡಿಕೆ ಶಿವಕುಮಾರ್ ಅವರು ನಾನು ಕೆಪಿಸಿಸಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ, ನಾನು ಫಿಟ್ ಅಂಡ್ ಫೈನ್ ಆಗಿದ್ದೀನಿ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರ ಅರ್ಥ ಅವರು ತಮ್ಮ ಸ್ಥಾನವನ್ನು ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ. ಈ ಹೇಳಿಕೆ ಒಂದೇ ಕಾಂಗ್ರೆಸ್ನ ಒಳಗಿನ ರಾಜಕೀಯವನ್ನು ಮತ್ತೆ ಕೆದಕಿದೆ. ಡಿಕೆಶಿ ಅವರ ಬೆಂಬಲಿಗರು ಹೆಚ್ಚು ಸಚಿವ ಸ್ಥಾನ ಬೇಕೆಂದು ಒತ್ತಡ ಹಾಕುತ್ತಿದ್ದಾರೆ. ಇನ್ನೊಂದೆಡೆ ಡಿಕೆಶಿ ಪಕ್ಷದ ಸಂಘಟನೆ ಮೇಲಿನ ತಮ್ಮ ಹಿಡಿತವನ್ನು ಬಲಪಡಿಸಲು ಯತ್ನಿಸುತ್ತಿದ್ದಾರೆ. ತಮ್ಮ ಕೆಲಸ ಇನ್ನ ಮುಗಿದಿಲ್ಲ, ಹೀಗಾಗಿ ಕೆಪಿಸಿಸಿ ಸ್ಥಾನ ನನಗೆ ಬೇಕು ಎಂಬ ಸಂದೇಶ ನೀಡಿದ್ದಾರೆ. ಇದರ ಜೊತೆಗೆ ರಾಹುಲ್ ಗಾಂಧಿಯನ್ನು ಕರ್ನಾಟಕಕ್ಕೆ ಕರೆತರಲು ಡಿಕೆಶಿ ಅವರು ಹಾಕುತ್ತಿರುವ ಪ್ರಯತ್ನವು ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆ. ರಾಹುಲ್ ರಾಜ್ಯಕ್ಕೆ ಬಂದರೆ ಕಾರ್ಮಿಕರಿಗೆ ಉತ್ಸಾಹ ಮತ್ತು ಹೈಕಮಾಂಡ್ ಎದುರು ಡಿಕೆಶಿಯ ಪ್ರಭಾವ ಇನ್ನೆಷ್ಟು ಹೆಚ್ಚಾಗುತ್ತದೆ ಎಂದು ಅವರ ಭಾವನೆ. ಇದಕ್ಕೆ ವಿರೋಧವಾಗಿ ಕಾಂಗ್ರೆಸ್ ಒಳಗಿನ ಕೆಲವು ನಾಯಕರಿಗೆ ಡಿಕೆಶಿಗೆ ಎರಡು ದೊಡ್ಡ ಇಲಾಖೆಗಳ ಜೊತೆಗೆ ಕೆಪಿಸಿಸಿ ಸ್ಥಾನ ನಿಭಾಯಿಸುವುದು ತುಂಬಾ ಕಷ್ಟಕರ ಕೆಲಸ ಎಂದು ಅನಿಸುತ್ತದೆ ಅಂತ ಹೇಳಿಕೆ ನೀಡಿದ್ದಾರೆ. ಹೀಗಾಗಿ ಸಂಘಟನೆ ಹಿತಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬೇರೆ ಯಾರಿಗಾದರೂ ನೀಡಬೇಕೆಂದು ಒತ್ತಡ ಹಾಕುತ್ತಿದ್ದಾರೆ. ಈ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು ಈಶ್ವರ್ ಖಂಡ್ರೆ ಅವರ ಹೆಸರುಗಳು ಪೈಪೋಟಿಯಲ್ಲಿ ಕೇಳು ಬರುತ್ತಿವೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಇಬ್ಬರು ದೆಹಲಿಗೆ ತೆರಳಿರುವುದು ಮತ್ತೊಂದು ಕುತೂಹಲದ ವಿಷಯ. ಈ ಭೇಟಿ ಕೇವಲ ಆಡಳಿತ ಬಗ್ಗೆ ಅಲ್ಲ, ಸಂಘಟನೆ ಬದಲಾವಣೆಗಳ ಕುರಿತು ಚರ್ಚೆ ನಡೆಯಬಹುದು ಎಂದು ಸುದ್ದಿ ರಾಜಕೀಯದಲ್ಲಿ ಮತ್ತಷ್ಟು ಚಟುವಟಿಕೆಯ ಹುಟ್ಟು ಹಾಕಿದೆ. ಇನ್ನು ಮಹತ್ವದ ಪ್ರಶ್ನೆ ಏನಪ್ಪಾ ಅಂದ್ರೆ, ಡಿಕೆಶಿ ಹಿಡಿತಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು ಈಶ್ವರ್ ಖಂಡ್ರೆ ಒಪ್ಪಿಗೆ ಕೊಡ್ತಾರಾ, ಅಥವಾ ಕಾಂಗ್ರೆಸ್ ಮನೆಯೊಳಗೆ ಇನ್ನು ದೊಡ್ಡ ಕಲಹಕ್ಕೆ ಇದು ಕಾರಣವಾಗುತ್ತದೆ? ಮುಂದಿನ ಸಂದರ್ಭಗಳು ಕೆಪಿಸಿಸಿ ಸ್ಥಾನ ಯಾರ ಕೈ ಸೇರಿದ್ದರೂ ರಾಜ್ಯ ರಾಜಕೀಯಕ್ಕೆ ದೊಡ್ಡ ಪರಿಣಾಮ ಉಂಟು ಮಾಡಲಿವೆ. ಒಟ್ಟಾರೆ ನೋಡಿದರೆ ಕೆಪಿಸಿಸಿ ಸ್ಥಾನಕ್ಕೆ ಕಾಂಗ್ರೆಸ್ ಒಳಗೆ ವೇದಿಕೆ ಸಿದ್ಧವಾಗಿದೆ. ಡಿಕೆಶಿ ತಮ್ಮ ಸ್ಥಾನವನ್ನು ಬಿಡುವುದಿಲ್ಲ ಎಂದು ನಿಲುವಿನಲ್ಲಿ ಗಟ್ಟಿಯಾಗಿದ್ದಾರೆ. ಮತ್ತೊಂದು ಕಡೆ ಬೇರೆ ನಾಯಕರು ಸಂಘಟನೆ ಬದಲಾವಣೆಗಾಗಿ ಒತ್ತಾಯ ಹಾಕುತ್ತಿದ್ದಾರೆ. ಸಿಎಂ ಮತ್ತು ಡಿಸಿಎಂ ದೆಹಲಿ ಭೇಟಿ, ಹೈಕಮಾಂಡ್ ತೀರ್ಮಾನ ಎಲ್ಲ ಕಂಬೈನ್ ಮಾಡಿ ಮುಂದಿನ ಕೆಲವು ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ತುಂಬಾ ಗದ್ದಲ ಉಂಟಾಗಬಹುದು. ಇದೀಗ ಎಲ್ಲರ ಕಣ್ಣು ಒಂದೇ ಪ್ರಶ್ನೆ ಮೇಲೆ ಇದೆ: ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರ ಕೈಯೇ ಸೇರುತ್ತದೆ? ಇದರ ಉತ್ತರವೇ ಮುಂದಿನ ರಾಜಕೀಯ ಚಿತ್ರಣವನ್ನು ನಿರ್ಧರಿಸಲಿದೆ. ವಿಷಯ ಇಷ್ಟವಾದಲ್ಲಿ ವಿಜಯ ವಿಶ್ವವಾಣಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.